Jai Shri Gurudev. Welcome to Mathematics online classes, chapter Relations and Functions. In this chapter, last class we discussed few problems where we checked whether the given function is surjective, injective as well as bijective. ಅಂತಂದರೆ ಏನು ಮಾಡ್ಬೋದು, ಒನ್ ಆನ್ ಟು ನೆಸ್ನ ಚೆಕ್ ಮಾಡ್ತಾ ಹೋಗ್ತಿದ್ವಿ ಹಿಂದಿನ ಪ್ರಾಬ್ಲಮ್ಗಳಲ್ಲೆಲ್ಲ. ಆದರೆ ಇವಾಗ ಏನು ಮಾಡೋಣ, ಅದನ್ನೇ ಬೇರೆ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರಾಬ್ಲಮ್ ಯಾವುದಿದೆಯಪ್ಪ, ಫಂಕ್ಷನ್ ಕೊಟ್ಟಿದ್ದಾನೆ ನೋಡಿ, ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಅಂತ ಕೊಟ್ಟಿದ್ದಾನೆ. ಆರ್ ಟು ಆರ್ ಅಂದರೆ ಏನರ್ಥ, ರಿಯಲ್ ನಂಬರಿಂದ ರಿಯಲ್ ನಂಬರ್ಗೆ ಅಂತ ಹೇಳಿ. ರಿಯಲ್ ನಂಬರಿಂದ ರಿಯಲ್ ನಂಬರ್ ಫಂಕ್ಷನ್ ಕೊಟ್ಟಿದ್ದಾನೆ. ಫಂಕ್ಷನನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂತ ಹೇಳ್ತಾನೆ. ಈ ಫಂಕ್ಷನನ್ನು ನಾವು ಒನ್ ಆನ್ ಟು ಆಗುತ್ತಾ ಅಂದರೆ ಸರ್ಜೆಕ್ಟಿವ್ ಇಂಜೆಕ್ಟಿವ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ದಾನೆ. ಸೊ ಫಂಕ್ಷನನ್ನು ಫಸ್ಟ್ ಏನಂತ ಬರ್ಕೋಬೇಕು, ಗಿವನ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್, ಡೊಮೈನು ರಿಯಲ್ ನಂಬರು, ಕೋಡೊಮೈನು ಸಹ ರಿಯಲ್ ನಂಬರೇ ಆಗಿದೆ. ಎಫ್ ಆಫ್ ಎಕ್ಸ್ ಫಂಕ್ಷನ್ ಏನಾಗಿದೆ, ಮಾಡಲಸ್ ಫಂಕ್ಷನ್, ಅದಕ್ಕೆ ಅದು ಮಾಡ್ ಎಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಮಾಡೋಣ, ಒನ್ನೆಸ್ ಚೆಕ್ ಮಾಡಬೇಕು. ಒನ್ನೆಸ್ ಅಂದ್ರೆ ಏನು, ಇಂಜೆಕ್ಟಿವಿಟಿ. ಸೊ ಇಂಜೆಕ್ಟಿವ್ ಅಂತ ಅವ್ರು ಬರಿಬೋದು, ಒನ್ ಅಂತ ಅವ್ರು ಬರಿಬೋದು. ಸೊ ಏನಾಗುತ್ತೆ ಈಗ, ಲೆಟ್ ಎರಡು ಎಲಿಮೆಂಟು ಡೊಮೈನಲ್ಲಿ ತಗೋಬೇಕು, ಹೌದಲ್ವಾ? ಡೊಮೈನ್ ಯಾವುದಿಲ್ಲಿ, ರಿಯಲ್ ನಂಬರ್. ಕೋಡೊಮೈನು ರಿಯಲ್ ಇರೋದ್ರಿಂದಾಗಿ ನಾವಿಲ್ಲಿ ಡೊಮೈನ್ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಡೊಮೈನಲ್ಲೇ ರಿಯಲ್ ನಂಬರ್ ಅಂತ ತಗೊಂಡಿರೋದು ಅಂತ ಹೇಳಿ. ಲೆಟ್ x1, x2 ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಈಗ ಏನಾಗುತ್ತೆ, ನೆಕ್ಸ್ಟ್ ಏನು ಅಸಂಪ್ಷನ್ ಮಾಡಬೇಕು, ಆ ಎರಡು ಎಲಿಮೆಂಟ್ಗಳ ಇಮೇಜ್ಗಳನ್ನ ಈಕ್ವಲ್ ಅಂತ ಅಸಂಪ್ಷನ್ ಮಾಡಬೇಕು. ಸೊ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2. ಹಾಗಾದ್ರೆ ಎಫ್ ಆಫ್ x1 ಅಂದ್ರೆ ಏನಾಯ್ತು, ಇದ್ರ ಪ್ರಕಾರ ಮಾಡಲಸ್ ಆಫ್ x1 ಇಸ್ ಈಕ್ವಲ್ ಟು ಮಾಡಲಸ್ ಆಫ್ x2 ಅಂತ ಆಯ್ತು. ನೋಡಿ ಮಕ್ಕಳ, ಒಂದು ಕಡೆ ನಾವು ಮಾಡಲಸ್ನ ರಿಮೂವ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, x1 ಸಾಲ್ವ್ ಮಾಡಬೇಕಾದ್ರೆ ಒಂದು ಕಡೆ ಏನಾದ್ರು ನಾವು ಮಾಡಲ್ನ ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಅದು ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಪ್ಲಸ್ ಆರ್ ಮೈನಸ್ ಆಗುತ್ತೆ. ಹಾಗಾದ್ರೆ ಇಟ್ ವಿಲ್ ಬಿಕಮ್ ಪ್ಲಸ್ ಆರ್ ಮೈನಸ್ x2. ಸೊ x1 ಪ್ಲಸ್ ಆರ್ ಮೈನಸ್ x2ಗೆ ಸಮ ಆಯಿತು ಮಾಡ್ ರಿಮೂವ್ ಆದಾಗ. ಆಟೋಮೆಟಿಕಲಿ ನೋಡಿ, x1 ಪ್ಲಸ್ 2 ಬೇಕಾರೋ ಆಗ್ಬೋದು, x1 ಮೈನಸ್ x2 ಬೇಕಾರೋ ಆಗ್ಬೋದು. ಹಾಗಾದ್ರೆ x1 ಮತ್ತು x2 ರಿಯಲ್ ನಂಬರ್ ಆಗಿರೋದ್ರಿಂದ ಎರಡೂ ಸಾಧ್ಯತೆಗಳಿದೆ. ಹಾಗಾದ್ರೆ ನಾನು x1 ಇಸ್ ಈಕ್ವಲ್ ಟು x2ನೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. therefore f is not 1 ಎಫ್ 1 ಆಗ್ತಿಲ್ಲ. ನೆಕ್ಸ್ಟ್ ಯಾವ್ದಪ್ಪ ಹೇಳಿದ್ರೆ ಆನ್ ಟುನೆಸ್. ಒನ್ನೆಸ್ ಆದ್ಮೇಲೆ ಆನ್ ಟುನೆಸ್. ಆನ್ ಟುನೆಸ್ಗೆ ಏನ್ ಮಾಡ್ಬೇಕು, ನಾನೀಗ ರೇಂಜ್ ಅನ್ನ ತಗೋಬೇಕು. ರೇಂಜ್ ಆಫ್ ಎಫ್, ರೇಂಜ್ ಆಫ್ ಎಫ್ ಏನ್ ಬರುತ್ತೆ, ಅದು ಕೋಡೊಮೈನ್ ಆಫ್ ಎಫ್ ಸಮ ಆಗಿದ್ರೆ ದೆನ್ ಇಟ್ ಈಸ್ ಆನ್ ಟು, ಇಲ್ಲ ಅಂದ್ರೆ ಆನ್ ಟು ಅಲ್ಲ. ರೇಂಜ್ ಆಫ್ ಎಫ್ ಏನ್ ಬರುತ್ತೆ ನೋಡೋಣ. ರೇಂಜ್ ಆಫ್ ಎಫ್ ಈಕ್ವಲ್ಸ್, ನೋಡಿ ಅವ್ನು ಹೇಳಿರೋದು ಡೊಮೈನ್ ಅಲ್ಲಿರೋ ರಿಯಲ್ ನಂಬರ್ಸ್ನ ಏನ್ ಬೇಕಾದ್ರೂ ಕೊಡಿ ಅಂತ. ಅದರ ಫಂಕ್ಷನ್ ಇರೋದು ಮಾಡ್ ಎಕ್ಸ್ ಅಂತ. ನೀವು ಫಸ್ಟ್ PUC ಓದಿದ್ದೀರಾ, ಮಾಡಲಸ್ ಫಂಕ್ಷನ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ನೆಗೆಟಿವ್ ನಂಬರ್ಸ್ನೂ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಓದಿದ್ದೀವಿ. ನೆಗೆಟಿವ್ ವ್ಯಾಲ್ಯೂ ಇಸ್ ಆಲ್ಸೋ ಕನ್ವರ್ಟೆಡ್ ಟು ಎ ಪಾಸಿಟಿವ್ ವ್ಯಾಲ್ಯೂ. ಕೊಡುವಂಥ ವ್ಯಾಲ್ಯೂ ನೆಗೆಟಿವ್ ಇದ್ರೂ ಮಾಡ್ ಅಪ್ಲೈ ಆದ ತಕ್ಷಣ ಆಟೋಮೆಟಿಕಲಿ ಪಾಸಿಟಿವ್ ಆಗುತ್ತೆ. ಹಾಗಾದ್ರೆ ಏನಾಯ್ತು, ನೀವು ಯಾವುದೇ ವ್ಯಾಲ್ಯೂ ಕೊಡಿ, ಪಾಸಿಟಿವ್ ನೆಗೆಟಿವ್ ಯಾವುದೇ ಕೊಟ್ಟರು ಇಲ್ಲಿ ಆಟೋಮೆಟಿಕಲಿ ಬರೋದೇ ಪಾಸಿಟಿವ್. ಸರ್ ಝೀರೋ ಕೊಟ್ಟರೆ ಝೀರೋನೇ ಇರುತ್ತೆ. ಹಾಗಾದರೆ ನನಗೆ ಆನ್ಸರ್ ಆಗಿ ಬರೋದು ಇಲ್ಲ ಪಾಸಿಟಿವ್ ನಂಬರ್ಗಳ ಆನ್ಸರ್ ಆಗಿ ಬಂದಿರುತ್ತೆ ಅಥವಾ ಝೀರೋ ಆನ್ಸರ್ ಆಗಿ ಬರ್ಬೋದು. ಹಾಗಾದ್ರೆ ನೆಗೆಟಿವ್ ನಂಬರು ಆನ್ಸರ್ ಆಗಿ ಯಾವುದೂ ಬರ್ತಿಲ್ಲ. ಹಾಗಾದ್ರೆ ನಾವು ಏನು ಹೇಳ್ಬೋದು, ಇದನ್ನ ನಾನ್ ನೆಗೆಟಿವ್ ಅಂತ ಹೇಳ್ಬೋದು. ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್, ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಯಾವಾಗ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಬರುತ್ತೋ ವಿಚ್ ಈಸ್ ನಾಟ್ ಈಕ್ವಲ್ ಟು ಆರ್, ಯಾಕಂದ್ರೆ ಇಲ್ಲಿ ರಿಯಲ್ ನಂಬರ್ಗಳು ಕೋಡೊಮೈನ್ ಇರೋದು, ಬಟ್ ಅದು ನಾನ್ ನೆಗೆಟಿವ್ ಅಂದ್ರೆ ರಿಯಲ್ ನಂಬರ್ ಸಾಧ್ಯ ಇಲ್ಲ, ಈಕ್ವಲ್ ಆಗಲ್ಲ ಸೆಟ್ಗೆ. ವಿಚ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್, ಅದು ಕೋಡೊಮೈನ್ ಆಫ್ ಎಫ್ಗೆ ಸಮ ಇಲ್ಲ. ಹಾಗಾದ್ರೆ ಏನಂತ ಹೇಳ್ಬೋದು, ಕೋಡೊಮೈನ್ ಆಫ್ ಎಫ್ ಸಮ ಇಲ್ಲ ಅಂದ್ರೆ therefore f is ನಾಟ್ ಆನ್ ಟು, ಎಫ್ ಏನಾಗ್ತಾ ಇಲ್ಲ, ಆನ್ ಟು ಆಗ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಹೇಳ್ಬೋದು. ಸೊ ಈ ಪ್ರಾಬ್ಲಮ್ ಅಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೆ ಮಾಡಲಸ್ ಫಂಕ್ಷನ್ ಕೊಟ್ಟಿದ್ದಾನೆ. ಮಾಡಲಸ್ ಫಂಕ್ಷನ್ ಏನಾಗ್ತಿದ್ಯಪ್ಪ ಅಂದ್ರೆ ಒನ್ ಆಗ್ಲಿಲ್ಲ, ಅದು ಆನ್ ಟುನೂ ಆಗ್ಲಿಲ್ಲ. ಅರ್ಥ ಆಯ್ತಾ ಪ್ರಾಬ್ಲಮ್ಮು? ಸೊ ಕೆಲವೊಂದು ಟೈಮಲ್ಲಿ ಎಕ್ಸಾಮಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಶೋ ದಟ್
on the set of real numbers modulus function is not 1 1 and not on 2 ಅಂತ neither 1 1 nor on 2 ಅಂತ ಕೇಳ್ಬೋದು. ಅವಾಗ ಏನು ಮಾಡಬೇಕು, ಇದನ್ನ ಡೈರೆಕ್ಟ್ ಆಗಿ ಮಾಡಬಹುದು. ಈ ರೀತಿ ಮಾಡಲಸ್ ಫಂಕ್ಷನ್ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ ಎಕ್ಸ್ ಅಂತ ಹಾಕೊಂಡು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಒಂದು ನೆಕ್ಸ್ಟ್ ಪ್ರಾಬ್ಲಮ್ ಯಾವುದಪ್ಪ, ನೆಕ್ಸ್ಟ್ ಪ್ರಾಬ್ಲಮ್ ಇರೋವಂಥದ್ದು ಅಂತ ನೋಡ್ತಾ ಹೋಗ್ಬೇಕಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದು ಈಗ ಇದರಲ್ಲಿರೋದ್ರಲ್ಲಿ? ಓಕೆ, ಪ್ರಾಬ್ಲಮ್ ಯಾವುದು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಎಫ್ ಫ್ರಮ್ ಆರ್ ಟು ಆರ್. ಎಫ್ ರಿಯಲ್ ನಂಬರ್ ಇಂದ ರಿಯಲ್ ನಂಬರ್ಗೆ ಇದೆ. ಫಂಕ್ಷನ್ ಕೊಟ್ಟಿರೋದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪಾರ್ 4 ಅಂತ ಹೇಳಿದ್ದಾನೆ. ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪಾರ್ 4 ಅಂತ ಹೇಳಿದ್ದಾನೆ. ಇದು 1 1 ಆನ್ ಟು ಆಗತ್ತಾ ಚೆಕ್ ಮಾಡಬೇಕು. ಸೊ ಗಿವನ್ ಫಂಕ್ಷನ್ ಎಫ್ ಆರ್ ಇಂದ ಆರ್ ಇದೆ. ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಪಾರ್ 4 ಅಂತ ಹೇಳಿದ್ದಾನೆ. ಸೊ ಇದನ್ನ ಚೆಕ್ ಮಾಡ್ತಾ ಹೋದ್ರೆ ಫಸ್ಟು 1 1s ಚೆಕ್ ಮಾಡಬೇಕು. 1 1s ಚೆಕ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಲೆಟ್ ಡೊಮೈನ್ ಅಲ್ಲಿ 2 ಎಲಿಮೆಂಟ್ ತಗೋತೀನಿ, x1, x2 ರಿಯಲ್ ನಂಬರ್ ಅಲ್ಲಿ ಇದೆ. ಹಾಗಾದ್ರೆ ಅಸಂಪ್ಷನ್ ಏನ್ ಮಾಡಬೇಕು, ಅದ 2 ಎಲಿಮೆಂಟ್ಸ್ಗಳ ಇಮೇಜ್ಗಳು ಈಕ್ವಲ್ ಆಗಿದೆ ಅಂತ ಅಸಂಪ್ಷನ್ ಮಾಡ್ಕೋತಾ ಇದ್ದೀನಿ. x1 ಅಂತ ಹೇಳಿದ್ರೆ ಎಫ್ ಆಫ್ x1 ಅಂದ್ರೆ x1 ಪಾರ್ 4 ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂದ್ರೆ x2 ಪಾರ್ 4 ಅಂತ ಹೇಳ್ತಾನೆ. ನೋಡಿ, ಸ್ಕ್ವೇರ್ ಅಲ್ಲಿ ವ್ಯಾಲ್ಯೂ ಆ ಕಡೆ ಹೋದ್ರೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಗುತ್ತೆ. ಕ್ಯೂಬ್ ಅಲ್ಲಿ ವ್ಯಾಲ್ಯೂ ಆ ಕಡೆ ಹೋದ್ರೆ ಕ್ಯೂಬ್ ರೂಟ್ ಆಗುತ್ತೆ, ಪ್ಲಸ್ ಆರ್ ಮೈನಸ್ ಅಪ್ಲೈ ಆಗಲ್ಲ. ಬಟ್ ಪವರ್ 4 ಅಲ್ಲಿ ವ್ಯಾಲ್ಯೂ ಆ ಕಡೆ ಹೋದ್ರೆ ಮತ್ತೆ ಪ್ಲಸ್ ಆರ್ ಮೈನಸ್ ಅಪ್ಲೈ ಆಗುತ್ತೆ. ಸೊ x1 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4th ರೂಟ್. 4th ಪವರ್ ಆ ಕಡೆ ಹೋದ್ರೆ ಏನಾಗುತ್ತೆ, 4th ರೂಟ್ ಆಗುತ್ತೆ. ಸ್ಕ್ವೇರ್ ಆ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆದಂಗೆ, ಕ್ಯೂಬ್ ಆ ಕಡೆ ಹೋದ್ರೆ ಕ್ಯೂಬ್ ರೂಟ್ ಆದಂಗೆ, ಪವರ್ 4 ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, 4th ರೂಟ್ ಆಗುತ್ತೆ. ಸೊ 4th ರೂಟ್ ಆಫ್ x2 ಪವರ್ 4 ಅಂದ್ರೆ 4th ರೂಟು ಮತ್ತೆ ಪವರ್ 4 ಕ್ಯಾನ್ಸಲ್ x2 ಉಳ್ಕೊಳ್ಳುತ್ತೆ. ಸೊ x1 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ x2. ಯಾವಾಗ x1 ಪ್ಲಸ್ x2 ಆಗ್ಬೋದು, ಮೈನಸ್ x2 ಆಗ್ಬೋದು. ಬಟ್ ತಗೋತಾ ಇರೋ x1 x2 ರಿಯಲ್ ನಂಬರ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಸಾಧ್ಯತೆ ಇದೆ. ವಿ ಕಾಂಟ್ ಜಡ್ಜ್ x1 ಇಸ್ ಈಕ್ವಲ್ ಟು x2. therefore f ಏನಾಗುತ್ತೆ, ನಾಟ್ 1 1. f ಈಸ್ ನಾಟ್ 1 1. ನೆಕ್ಸ್ಟ್ ಯಾವ್ದಪ್ಪ, ಆನ್ ಟು ನೆಸ್. ಆನ್ ಟು ನೆಸ್ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ಆಸ್ ಯೂಶುವಲ್ ರೇಂಜ್ ಆಫ್ ಎಫ್ ಇನ ರೇಂಜ್ ನ ತಗೋಬೇಕು. ನೋಡಿ ಮಕ್ಕಳ, ಎಫ್ ಇನ ರೇಂಜ್ ಅಂತ ಹೇಳಿದಾಗ ಯಾವುದೇ ರಿಯಲ್ ನಂಬರ್ನ ನೀವು ಕೊಡ್ಬೋದು, ತೊಂದರೆ ಇಲ್ಲ. ಯಾವುದೇ ರಿಯಲ್ ನಂಬರ್ನ ಕೊಡಿ, ನೆಕ್ಸ್ಟ್ ಏನು ಬರಬೇಕು ನಿಮಗೆ, ರಿಯಲ್ ನಂಬರೇ ಬರಬೇಕಾಗಿರುತ್ತೆ, ಹೌದಲ್ವಾ? ಸೊ 1 ಸೆಕೆಂಡ್. ಸಾರಿ, ಈ ಪ್ರಾಬ್ಲಮ್ ಅಲ್ಲಿ ಏನು ಮಾಡಿದ್ದಾನೆ, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾನೆ. ನೀವು ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟರೆ ಕೇಳ್ಬೋದು, ಸರ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟರೆ ಏನಾಗುತ್ತೆ ಅಂತ. ಒಂದು ವೇಳೆ ರಿಯಲ್, ಇದು ಎನ್ ಸಿ ಆರ್ ಟಿಲಿ ಇರೋದು ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರು. ಬಟ್ ನಿಮಗೆ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟರೆ ಏನಾಗುತ್ತೆ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟರೆ ಎಕ್ಸ್ ಪಾರ್ 4 ತೊಂದರೆ ಇಲ್ಲ, ಎಲ್ಲದಕ್ಕೂ ಬರುತ್ತೆ, ಆನ್ ಟು ಆಗುತ್ತೆ, ಸಮಸ್ಯೆ ಆಗಲ್ಲ. ಪವರ್ 4 ಅಲ್ಲಿ ಯಾವ್ದು ಬೇಕಾದ್ರೂ ಬರ್ಬೋದು. ಬಿಕಾಸ್ ಪವರ್ 4 ಅಂತ ಹೇಳಿದಾಗ ನಾನ್ ನೆಗೆಟಿವ್ ಬರುತ್ತಾ ನೋಡ್ಕೋಬೇಕಾದ್ರೆ ನಾನ್ ನೆಗೆಟಿವ್ ಬರುತ್ತೆ. ಆದರೆ ನೆಗೆಟಿವ್ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಯಾವುದೇ ನೆಗೆಟಿವ್ ವ್ಯಾಲ್ಯೂನ ಪವರ್ ಮಾಡಿದ್ರೆ 4 ಮಾಡಿದ್ರೆ ಏನು ಬರುತ್ತೆ, ಪಾಸಿಟಿವ್ ಬಂದ್ಬಿಡುತ್ತೆ. ಸೊ ನಾನ್ ನೆಗೆಟಿವ್ ರಿಯಲ್ ನಂಬರ್ ಬರುತ್ತಲ್ಲಿ, ನಾನ್ ನೆಗೆಟಿವ್ ರಿಯಲ್ ನಂಬರ್ ಬರೋದ್ರಿಂದ ವಿಚ್ ಇಸ್ ನಾಟ್ ಈಕ್ವಲ್ ಟು ಆರ್ ಅಂತ ಹೇಳಿಬಿಟ್ಟಲ್ಲಿ, ನಾಟ್ ಈಕ್ವಲ್ ಟು ಕೋಡಮೇನ್ ಆಫ್ ಎಫ್ ಅಂತ ಹೇಳಿ ಆನ್ ಟು ಆಗಲ್ಲ ಅಂತ ಅಲ್ಲಿ ಹೇಳ್ಕೋಬಹುದು. ಇಲ್ಲಿ ಎನ್ ಸಿ ಆರ್ ಟಿ ಇರೋ ಪ್ರಕಾರ ಮಾಡ್ತಾ ಇರ್ಬೇಕಾದ್ರೆ ಎನ್ ಟು ಎನ್ ಅಂತ ಕೊಟ್ಟಾಗ, ಓಕೆ, ಇಲ್ಲಿಗೆ ಏನು ಮಾಡ್ಕೊಳ್ಳೋಣ, ಎನ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ, ನ್ಯಾಚುರಲ್ ನಂಬರ್. ಆಗ ಏನಾಗುತ್ತೆ, ಇದರಲ್ಲಿ ನ್ಯಾಚುರಲ್ ನಂಬರ್ ಕೊಟ್ಟಾಗ ಆಟೋಮೆಟಿಕಲಿ x1 ಇಸ್ ಈಕ್ವಲ್ ಟು x2 ಆಗುತ್ತೆ. ಪ್ಲಸ್ ಆರ್ ಮೈನಸ್ x2 ಆದರೂ ಸಹ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನಂತ ಬರೀಬಹುದು, ಅದನ್ನ x1 ಇಸ್ ಈಕ್ವಲ್ ಟು x2 ಅಂತ ಹೇಳ್ಬೋದು. ವಿಚ್ ಇಂಪ್ಲೈಸ್ f ಈಸ್ 1 1 ಅಂತ ಹೇಳ್ಕೋಬಹುದು. ಯಾವಾಗ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಆದರೆ. ಆನ್ ಟು ರೇಂಜ್ ಆಫ್ ಎಫ್ ಏನು ಬರುತ್ತೆ ಅಂತ ಹೇಳಿದಾಗ, ನ್ಯಾಚುರಲ್ ನಂಬರ್ ಕೊಡಬೇಕು, ಸ್ಟಾರ್ಟಿಂಗ್ 1 ಕೊಡಬೇಕು. 1 ಪಾರ್ 4 1, 2 ಕೊಟ್ಟಾಗ 2 ಪಾರ್ 4 16, 3 ಪಾರ್ 4 81,
ಎಕ್ಸೆಟ್ರಾ ವ್ಯಾಲ್ಯೂ ಕೊಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ನೋಡಿ 2, 3, 4, 5, 6 ಯಾವ ನ್ಯಾಚುರಲ್ ನಂಬರ್ಗಳು ಇಲ್ಲ. ಸೊ ಇದನ್ನ ನಾಟ್ ಈಕ್ವಲ್ ಟು ದ ನ್ಯಾಚುರಲ್ ನಂಬರ್ ಟು ಕೋಡೊಮೈನ್ ನ್ಯಾಚುರಲ್ ನಂಬರ್ ತಾನೆ, ಅದಕ್ಕೇನೆ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್, ನಾಟ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್. ರೇಂಜ್ ಕೋಡೊಮೈನ್ ಸಮ ಇಲ್ಲದೆ ಇರೋದ್ರಿಂದ ನಾವೇನಂತ ಹೇಳ್ಬೋದು, ಎಫ್ ಈಸ್ ಆನ್ ಟು ನಾಟ್ ಆನ್ ಟು ನಾಟ್ ಆನ್ ಟು, ಎಫ್ ಈಸ್ ನಾಟ್ ಆನ್ ಟು ಅಂತ ಹೇಳಬೇಕಾಗುತ್ತೆ. ಹೌದಲ್ವಾ? ನೋಡಿ ಈ ಪ್ರಾಬ್ಲಮ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಹಾಕೊಂಡಿದ್ದು ಬೇರೆ ಇದನ್ನ ಡೊಮೈನ್ ಕೋಡೊಮೈನ್, ಆಮೇಲೆ ಚೇಂಜ್ ಮಾಡಿದ್ದೀನಿ. ನೋಡಿ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಆದಾಗ ಎಲ್ಲ ಸೇಮ್ ಪ್ರೊಸೀಜರ್. x1 = x2 ಬರುತ್ತೆ, ಯಾಕಂದ್ರೆ -x2 ಬರಕ್ಕೆ ಸಾಧ್ಯ ಇಲ್ಲ, 1 1 ಆಗುತ್ತೆ. ಆನ್ ಟು ನೆಸ್ ಅಲ್ಲಿ ರೇಂಜ್ 1, 16, 81 ಬರುತ್ತೆ. 2, 3, 4, 5, 6 ಈ ನಂಬರ್ಸ್ ಎಲ್ಲ ಇರಲ್ಲ, ಅದಕ್ಕೆ ನ್ಯಾಚುರಲ್ ನಂಬರ್ ಸಮ ಆಗಲ್ಲ. ವಿಚ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್ ಹೇಳಿ ನಾಟ್ ಆನ್ ಟು ಅಂತ ಹೇಳ್ತೀವಿ. ಅದೇ ರಿಯಲ್ ನಂಬರ್ ಟು ರಿಯಲ್ ನಂಬರ್, ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದೆ ಈ ಪ್ರಾಬ್ಲಮ್ ಅನ್ನ. ರಿಯಲ್ ನಂಬರ್ ಟು ರಿಯಲ್ ನಂಬರ್ ತಗೊಂಡಾಗ ಅದನ್ನ ಆಕ್ಚುಲಿ NCERT ಇಲ್ಲದೆ ಇರೋದ್ರಿಂದ ಜಸ್ಟ್ ಎಲಿಮಿನೇಟ್ ಮಾಡಿದ್ದೀನಿ ಅಷ್ಟೇ. ರಿಯಲ್ ನಂಬರ್ ಟು ರಿಯಲ್ ನಂಬರ್ ತಗೊಂಡ್ರೆ ಏನಾಗುತ್ತೆ, ಇಲ್ಲಿ ರಿಯಲ್ ನಂಬರ್ ಇರುತ್ತೆ, ರಿಯಲ್ ನಂಬರ್ ಬರೋದ್ರಿಂದ x1 ± x2 ಎರಡೂ ಸಾಧ್ಯತೆ ಇರುತ್ತೆ. ಹಾಗಾದ್ರೆ x1 = x2 ಅಂತ ನಾವು ಹೇಳಕ್ ಗ್ಯಾರಂಟಿ ಇರಲ್ಲ. ಸೊ ಎಫ್ ಇಸ್ ನಾಟ್ 1 1 ಅಂತ ಹೇಳ್ತೀವಿ. ಆನ್ ಟು ನೆಸ್ ಬಂದಾಗ ರೇಂಜ್ ಏನಾಗುತ್ತೆ, x⁴ ಕೊಡೋದ್ರಿಂದ ಲೆಕ್ಕ ಪವರ್ 4 ಇರೋದ್ರಿಂದ ನೀವು ನೆಗೆಟಿವ್ ವ್ಯಾಲ್ಯೂ ಕೊಟ್ಟರು ಪವರ್ 4 ಟೈಮ್ಸ್ ಮಾಡಿದ್ರೆ 4 ಟೈಮ್ ಮಲ್ಟಿಪ್ಲೈ ಮಾಡೋದು ನೆಗೆಟಿವ್ನ, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್, ಪಾಸಿಟಿವ್ ಇಂಟು ನೆಗೆಟಿವ್ ನೆಗೆಟಿವ್, ಮತ್ತೆ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಸೊ ಯಾವುದೇ ಬಂದರೂ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. 0 ಕೊಟ್ಟರೆ 0 ಬರೋದ್ರಿಂದ ನಾವು ರೇಂಜನ್ನು ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಆರ್ ಅಂತ ಹೇಳ್ಬೋದು. ಅದರಿಂದಾಗಿ ಅದು ಸಹ ರಿಯಲ್ ನಂಬರ್ ಈಕ್ವಲ್ ಆಗಲ್ಲ, ವಿಚ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್ ಅಂತ ಹೇಳಿ ಎಫ್ ಆನ್ ಟು ಆಗಲ್ಲ ಅಂತ ಅಲ್ಲೂ ಸಹ ಹೇಳ್ಬೋದು. ಸೊ ಈ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದರಲ್ಲಿ ಎರಡು ಥರ ಹೇಳಿದೆ, ಒಂದು ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್, ಇನ್ನೊಂದು ರಿಯಲ್ ನಂಬರ್ ಟು ರಿಯಲ್ ನಂಬರ್ ಹೇಳಿದ್ದೀನಿ. ಎರಡು ಹೇಳಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ ಯಾವುದಪ್ಪ ಅಂತ ನೋಡ್ತಾ ಹೋದಾಗ, ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡಿ, ಶೋ ದಟ್ ದ ಸಿಗ್ನಮ್ ಫಂಕ್ಷನ್ ಎಫ್, ಸಿಗ್ನಮ್ ಫಂಕ್ಷನ್ ಎಫ್ ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಹೇಳಿದಾನೆ. ಅವನು ಎಫ್ ಫ್ರಮ್ ಆರ್ ಟು ಆರ್ ಈಸ್ ನೈದರ್ 1 1 ನಾರ್ ಆನ್ ಟು, ಅದು 1 1 ಆಗಲ್ಲ ಆನ್ ಟುನೂ ಆಗಲ್ಲ ಅಂತ ತೋರಿಸಿ ಅಂತ ಹೇಳಿದ್ದಾನೆ. ಸೊ ಇದನ್ನ ಯಾವ ರೀತಿ ಮಾಡ್ಬೋದು ಅದನ್ನ ನೋಡ್ತಾ ಹೋದ್ರೆ ನೋಡಿ, ಗಿವನ್ ಎಫ್ ಏನಂತ ಕೊಟ್ಟಿದ್ದಾನೆ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾನೆ. ಫಂಕ್ಷನ್ ಯಾವುದು, ಸಿಗ್ನಮ್ ಫಂಕ್ಷನ್. ನೋಡಿ ಇದು ನಿಮಗೆ ಜ್ಞಾಪಕ ಇರಬೇಕಾಗಿರೋಂಥ ಕಾನ್ಸೆಪ್ಟು. ನೋಡಿ ಸಿಗ್ನಮ್ ಫಂಕ್ಷನ್ ಫಸ್ಟ್ ಇಯರಲ್ಲಿ ಓದಿರ್ತೀರಾ. ಸಿಗ್ನಮ್ ಫಂಕ್ಷನ್ ಡೆಫಿನಿಷನ್ ಹೇಳೋವಂಥದ್ದು ನೋಡಿ, ಎಫ್ ಆಫ್ ಎಕ್ಸ್ ಅಂತಂದರೆ ಒಂದು ವ್ಯಾಲ್ಯೂ 1, ಇನ್ನೊಂದು ವ್ಯಾಲ್ಯೂ 0, ಇನ್ನೊಂದು ವ್ಯಾಲ್ಯೂ -1. 1 ಬರೋದು ಯಾವುದೇ ಪಾಸಿಟಿವ್ ವ್ಯಾಲ್ಯೂ ಕೊಟ್ಟಾಗ, ಎಕ್ಸ್ ಗ್ರೇಟರ್ ದ್ಯಾನ್ 0 ಕೊಟ್ಟರೆ, 0 ಬರೋದು ಎಕ್ಸ್ಗೆ 0 ಕೊಟ್ಟಾಗ ಮಾತ್ರ, -1 ಬರೋದು ಎಕ್ಸ್ಗೆ ಲೆಸ್ ದ್ಯಾನ್ 0 ಕೊಟ್ಟಾಗ ಮಾತ್ರ. ಗ್ರೇಟರ್ ದ್ಯಾನ್ 0 ಕೊಟ್ಟರೆ 1 ಬರುತ್ತೆ, ಈಕ್ವಲ್ ಟು 0 ಕೊಟ್ಟರೆ 0 ಬರುತ್ತೆ, ಯಾವುದೇ ಲೆಸ್ ದ್ಯಾನ್ 0 ಕೊಟ್ಟರು -1 ಬರುತ್ತೆ. ಇದನ್ನ ಸಿಗ್ನಮ್ ಫಂಕ್ಷನ್ ಅಂತ ನಾವು ಕರಿತೀವಿ. ಈ ಸಿಗ್ನಮ್ ಫಂಕ್ಷನ್ನ ಅವನು 1 1 ಆಗಲ್ಲ ಆನ್ ಟುನೂ ಆಗಲ್ಲ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾನೆ. ಹೇಗೆ ಮಾಡೋದು ನೋಡ್ತಾ ಹೋದ್ರೆ, ಸಿಗ್ನಮ್ ಫಂಕ್ಷನ್ನ ಫಸ್ಟು 1 1s ಚೆಕ್ ಮಾಡಬೇಕು, ಹೌದಲ್ವಾ? ಈಗ 1 1s ಚೆಕ್ ಮಾಡ್ತಾ ಹೋದ್ರೆ ನೋಡಿ ಮಕ್ಕಳ, 1 1s ಚೆಕ್ ಮಾಡ್ತೀನಿ. ಈಗ 1 1s ಚೆಕ್ ಮಾಡಬೇಕಾದ್ರೆ ನಾನೇನು ಮಾಡ್ಬೋದು, x1 x2 ಬಿಲಾಂಗ್ಸ್ ಟು ರಿಯಲ್ ನಂಬರ್ ಕೋಡೊಮೈನ್ ಅಂತ ಮಾಡ್ಬೋದು. ಅಥವಾ ಇದರಲ್ಲಿ ಇನ್ನೂ ಬೆಸ್ಟ್ ಮೆಥಡ್ ಏನಂದರೆ, ಆಗ x1 x2 ಏನಾಗಿರುತ್ತೆ ಅಂತ ನಮಗೆ ಕನ್ಫ್ಯೂಷನ್ ಇರುತ್ತೆ. ಯಾಕಂದರೆ ಪಾಸಿಟಿವ್ ಆದರೆ 1, ಈಕ್ವಲ್ ಟು 0 ಬಂದರೆ 0, ನೆಗೆಟಿವ್ ಆದರೆ -1. ಯಾವುದು x1 x2 ಏನಾಗಿದೆ ರಿಯಲ್ ನಂಬರ್ ಅಂತ ತಗೊಬಿಟ್ರೆ ಅದು ಪಾಸಿಟಿವಾ ನೆಗೆಟಿವಾ 0ನಾ ಕೇಸಸ್ ಬರ್ತಾ ಹೋಗುತ್ತೆ. ಅದ್ರ ಬದಲಿಗೆ ಏನು ಮಾಡ್ಬೋದು, ಸಿಂಪಲ್ ನೋಡಿ, ಎಫ್ ಆಫ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ಪ್ರಕಾರ ಎಫ್ ಆಫ್ 1 ಕೊಟ್ಟಿದ್ದೀನಿ. ಎಫ್ ಆಫ್ 1 ಅಂತಂದ್ರೆ ಏನಾಯ್ತು, 1 ಅನ್ನೋ ನಂಬರ್ ಪಾಸಿಟಿವಾ ಈಕ್ವಲ್ ಟು 0ನಾ ಗ್ರೇಟರ್ ಲೆಸ್ ದ್ಯಾನ್ 0ನಾ ಅಂದ್ರೆ ನೆಗೆಟಿವಾ ಪಾಸಿಟಿವ್. ಎಕ್ಸ್ ಗ್ರೇಟರ್ ದ್ಯಾನ್ 0 ತಗೊಂಡಿದ್ದ ಜಾಗದಲ್ಲಿ, ನಾವು 1 ತಗೋತಾ ಇದ್ದೀನಿ, ಗ್ರೇಟರ್ ದ್ಯಾನ್ 0 ತಗೊಂಡಿದ್ದ ಜಾಗದಲ್ಲಿ ಆನ್ಸರ್ ಏನು ಬರಬೇಕಂತೆ, 1 ಬರಬೇಕು. ಸರಿ, ನೆಕ್ಸ್ಟ್ ಎಫ್ ಆಫ್ 2 ತಗೋತೀನಿ. 2 ಎಕ್ಸ್ 2 ತಗೊಂಡ ತಕ್ಷಣ 2 ಪಾಸಿಟಿವ್ ವ್ಯಾಲ್ಯೂನೇ, ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ತಗೊಂಡ ತಕ್ಷಣ ಮತ್ತೇನು ಬರ್ಬೇಕು ಆನ್ಸರ್, 1 ಬರಬೇಕು.
ಹಾಗಾದ್ರೆ ಏನಾಯಿತು, ಎಫ್ ಆಫ್ ಒನ್ನು ಒನ್ನೇ ಬಂತು, ಎಫ್ ಆಫ್ ಟೂನು ಒನ್ನೇ ಬಂತು. ನಾವು ಜನರಲ್ ಟರ್ಮ್ಸಲ್ಲಿ ಹೇಳಿದಾರೆ ಏನಂತ ಹೇಳ್ಬೋದು ನೋಡಿ, ಇಬ್ರು ಫ್ರೆಂಡ್ಸ್ 1 ಮತ್ತು 2 ಇಬ್ರು ಒಂದೇ ಜಾಗಕ್ಕೆ ಹೋದ್ರು, ಒನ್ನೆಸ್ ಬರಲಿಲ್ಲ. 1 ಅಂದರೆ ಏನಾಗಬೇಕು, ಇಬ್ರು ಬೇರೆ ಬೇರೆ ಜಾಗಕ್ಕೆ ಹೋಗ್ಬೇಕಾಗಿತ್ತು, ಒಬ್ರು ಒಂದು ಕಡೆ ಹೋಗ್ಬೇಕಾಗಿತ್ತು. ಹಾಗಾದ್ರೆ ನಾವೇನು ಬಂದಿದ್ವಿ, ಎಫ್ ಆಫ್ 1 ಮತ್ತು ಎಫ್ ಆಫ್ 2 ಎರಡು ಸಮ ಅಂತ ಹೇಳ್ಬೋದಾ? ಎಫ್ ಆಫ್ 1 ಒನ್ನೇ, ಎಫ್ ಆಫ್ 2 ಒನ್ನೇ ಅಂದಮೇಲೆ ಎಫ್ ಆಫ್ 1 ಮಸ್ಟ್ ಬಿ ಈಕ್ವಲ್ ಟು ಎಫ್ ಆಫ್ 2. ಬಟ್ ಆ ಎಲಿಮೆಂಟ್ಸ್ ಈಕ್ವಲ್ಲ, 1 2 ಈಕ್ವಲ್ಲ ಇಲ್ಲ. ಸೊ 1 ಈಸ್ ನಾಟ್ ಈಕ್ವಲ್ ಟು 2 ಅಂದರೆ ನಾನು ಏನು ಮಾಡಿದೆ, ಜನರಲ್ ಟರ್ಮಲ್ಲಿ ಎಕ್ಸ್ಪ್ರೆಸ್ ಹೆಂಗೆ ಮಾಡ್ತಿದ್ವಿ, ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ತಗೋತಾ ಇದ್ವಿ ಅಸಂಪ್ಷನ್. ಲೆಟ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ. ಅದೇ ಥರ ಎಫ್ ಆಫ್ 1 ಇಸ್ ಈಕ್ವಲ್ ಟು ಎಫ್ ಆಫ್ 2 ಬಂತಿಲ್ಲಿ. ಬಟ್ ಅಲ್ಲೇ ಪ್ರೂವ್ ಮಾಡ್ತಿದ್ವಿ, x1 ಇಸ್ ಈಕ್ವಲ್ ಟು x2 ಬಂದರೆ 1 1, x1 ನಾಟ್ ಈಕ್ವಲ್ ಟು x2, x1 x2 ಇಸ್ ಈಕ್ವಲ್ ಟು x2 ಬರಲಿಲ್ಲ ಅಂದರೆ ನಾಟ್ 1 1 ಅಂತ ಹೇಳ್ತೀವಿ. ಅದೇ ಥರ ಬಟ್ ಇಲ್ಲಿ 1 ನಾಟ್ ಈಕ್ವಲ್ ಟು 2 ಬಂತು. ದೇರ್ಫೋರ್ ಎಫ್ ಈಸ್ ನಾಟ್ 1 1 ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವುದಪ್ಪ, ಆನ್ ಟು ನೆಸ್ ಬಂದಾಗ ಏನಾಗುತ್ತೆ, ರೇಂಜ್ ಕೊಡಬೇಕಾಗುತ್ತೆ. ರೇಂಜ್ ಆಫ್ ಎಫ್ ತಗೋತೀನಿ. ಆನ್ ಟು ನೆಸ್ ಅಲ್ಲಿ ನೋಡಿ ಮಕ್ಕಳ, ರೇಂಜ್ ಆಫ್ ಎಫ್ ತಗೊಂಡಾಗ ಏನಾಗುತ್ತೆ ನೋಡಿ, ನೀವು ಏನಾದರೂ ಪಾಸಿಟಿವ್ ವ್ಯಾಲ್ಯೂ ಕೊಡಿ, 1 2 3 4 0.5 0.1 0.0001 ಪಾಸಿಟಿವ್ ಅಂತ ಶುರುವಾದ ತಕ್ಷಣ ರಿಯಲ್ ನಂಬರ್ಸು ನೀವೇನು ಬೇಕಾದ್ರೂ ಕೊಡ್ಬೋದು. ಪಾಸಿಟಿವ್ ಡೊಮೈನಲ್ಲಿ ಪಾಸಿಟಿವ್ ಅಂತ ಬಂದ ತಕ್ಷಣ ಆನ್ಸರ್ 1 ಬರುತ್ತೆ. ಹಾಗಾದ್ರೆ 1 ಅನ್ನೋದು ಒಂದು ಆನ್ಸರ್. ನೀವು 0 ಅಂತ ಕೊಟ್ಟ ತಕ್ಷಣ 0 ಬರುತ್ತೆ. 0 ಅನ್ನೋದು ಇನ್ನೊಂದು ಆನ್ಸರ್. ನೆಗೆಟಿವ್ ಅಂತ ಏನಾದರೂ ನಂಬರ್ ಕೊಡಿ, ನೆಗೆಟಿವ್ ವ್ಯಾಲ್ಯೂ ಏನು ನಂಬರ್ ಕೊಟ್ಟರು -1 ಬರುತ್ತೆ. ಈ 3 ವ್ಯಾಲ್ಯೂಸ್ನ ಬಿಟ್ಟು ಬೇರೆ ಯಾವುದೇ ಆನ್ಸರು ನಿಮಗೆ ಬರಲ್ಲ. ಅಂದರೆ ರೇಂಜ್ ಆಫ್ ಎಫ್ 1 0 -1 ಮೂರೇ ಇರೋವಂಥದ್ದು. ಬಟ್ ನಮಗಿರೋ ಕೋಡೊಮೈನು ರಿಯಲ್ ನಂಬರ್ಸ್. ಹಾಗಾಗಿ ನಾವೇನು ಹೇಳ್ಬೋದು, ಇಟ್ ಈಸ್ ನಾಟ್ ಈಕ್ವಲ್ ಟು ರಿಯಲ್ ನಂಬರ್ಸ್, ಇಟ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್. ದೇರ್ಫೋರ್ ಎಫ್ ಈಸ್ ನಾಟ್ ಆನ್ ಟು ಅಂತ ಹೇಳ್ಕೋಬೋದು. ಸೊ ಅವನು ಹೇಳಿರೋ ಪ್ರಾಬ್ಲಮ್ ಏನಾಯಿತು ನೋಡಿ, ಫಂಕ್ಷನ್ ಅವನು ಕೊಟ್ಟಿದ್ದ, ದ ಶೋ ದಟ್ ದ ಸಿಗ್ನಮ್ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಈಸ್ ನೈದರ್ 1 1 ನಾರ್ ಆನ್ ಟು ಅಂತ. 1 1 ಆಗಲಿಲ್ಲ, ಆನ್ ಟೂನೂ ಆಗಲಿಲ್ಲ. ಸೊ ಸಿಗ್ನಮ್ ಫಂಕ್ಷನ್ ಡೆಫಿನಿಷನನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಯಾಕಂದ್ರೆ ಎಕ್ಸಾಮಲ್ಲಿ ಸಿಗ್ನಮ್ ಫಂಕ್ಷನ್ ಯಾವುದು ಅಂತ ಅವ್ನು ಕೊಟ್ಟಿರಲ್ಲ, ಜಸ್ಟ್ ಸಿಗ್ನಮ್ ಫಂಕ್ಷನ್ ಅಂತ ಹೇಳ್ತಾನೆ, ಅದನ್ನು ನೀವೇ ಬರ್ಕೋಬೇಕು, ಈ ಸಿಗ್ನಮ್ ಫಂಕ್ಷನ್ ಯಾವುದು ಅನ್ನೋದನ್ನು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಸೆಷನ್. ಥ್ಯಾಂಕ್ ಯು.